ನಮಸ್ತೆ. ಇವತ್ತು ನಾವು ಶಿವನಿಗೆ ತುಂಬೆ ಹೂವು ಏಕೆ ಅಷ್ಟು ಪ್ರಿಯ ಅನ್ನುವುದರ ಬಗ್ಗೆ ತಿಳಿಯೋಣ. ಪುರಾಣಗಳು ಮತ್ತು ಜನಪದ ನಂಬಿಕೆಗಳ ಪ್ರಕಾರ ಶಿವನಿಗೆ ದೊಡ್ಡ ವೈಭವಕ್ಕಿಂತ ಶುದ್ಧ ಭಕ್ತಿ ಹೆಚ್ಚು ಮುಖ್ಯ. ತುಂಬೆ ಹೂವು ಅತಿ ಸಣ್ಣದು, ಸರಳವಾದದ್ದು, ಕಾಡು ಪ್ರದೇಶದಲ್ಲೂ ಸುಲಭವಾಗಿ ಬೆಳೆಯುವುದು. ಆದರೂ ಅದರ ಬಿಳಿ ಬಣ್ಣ ಮತ್ತು ಸಾತ್ವಿಕ ಸ್ವಭಾವವು ಶುದ್ಧ ಮನಸ್ಸಿನ ಸಂಕೇತವೆಂದು ಪರಿಗಣಿಸಲಾಗಿದೆ. ತುಂಬೆ ಹೂವಿನ ವಿಶೇಷ ಆಧ್ಯಾತ್ಮಿಕ ಅರ್ಥ ಬಿಳಿ ಬಣ್ಣ, ಪವಿತ್ರತೆ ಮತ್ತು ಶಾಂತಿಯ ಸಂಕೇತ. ಸಣ್ಣ ಹೂವು ಅಹಂಕಾರವಿಲ್ಲದ ವಿನಯ, ಸುಗಂಧ ಕಡಿಮೆ, ಪ್ರದರ್ಶನಕ್ಕಿಂತ ಭಾವನೆ ಮುಖ್ಯ ಎನ್ನುವ ಸಂದೇಶ. ಕಾಡಿನ ಹೂವು ಪ್ರಕೃತಿಯ ಸರಳತೆಯ ಪ್ರತೀಕ. ಶಿವ ಸ್ವಭಾವತಃ ವೈರಾಗ್ಯ ಮತ್ತು ಸರಳತೆಯನ್ನು ಇಷ್ಟಪಡುವ ದೇವರು ಎಂದು ನಮಗೆಲ್ಲರಿಗೂ ಗೊತ್ತು. ಆದ್ದರಿಂದ ರಾಜಮನೆತನದ ದುಬಾರಿ ಹೂವುಗಳಿಗಿಂತ ಭಕ್ತಿಯಿಂದ ಅರ್ಪಿಸುವ ತುಂಬೆ ಹೂವು ಅವರಿಗೆ ಹೆಚ್ಚು ಪ್ರಿಯ ಎಂಬ ನಂಬಿಕೆ ಇದೆ. ಇನ್ನೊಂದು ಜನಪ್ರಿಯ ನಂಬಿಕೆಯ ಪ್ರಕಾರ ಸಮುದ್ರ ಮಂಥನದ ವಿಷವನ್ನು ಕುಡಿದ ನಂತರ ಶಿವನ ದೇಹದ ಉಷ್ಣತೆಯನ್ನು ತಣಿಸಲು ದೇವತೆಗಳು ತುಂಬೆ ಹೂವನ್ನು ಅರ್ಪಿಸಿದರು. ಆ ಹೂವು ಶಿವನಿಗೆ ಶಾಂತಿ ನೀಡಿದ ಕಾರಣದಿಂದ ಅದಕ್ಕೆ ವಿಶೇಷ ಸ್ಥಾನ ಸಿಕ್ಕಿತು ಎಂದು ಕೆಲ ಕಥೆಗಳು ಹೇಳುತ್ತವೆ. ಹಾಗೆಯೇ ರಾಕ್ಷಸನು ಪಶ್ಚಾತ್ತಾಪಪಟ್ಟು ತುಂಬೆ ಹೂವಾಗಿ ಜನ್ಮ ತಾಳಿದ ಕಥೆಯು ಈ ಹೂವನ್ನು ವಿನಯ ಮತ್ತು ನಿಜವಾದ ಭಕ್ತಿಯ ಸಂಕೇತವನ್ನಾಗಿ ಮಾಡಿದೆ. ಬನ್ನಿ ಆ ಕತೆ ಕೇಳೋಣ. ಜನಪದ ಪುರಾಣಗಳಲ್ಲಿ ಹೇಳುವ ಒಂದು ಭಕ್ತಿಪೂರ್ಣ ಕಥೆಯ ಪ್ರಕಾರ ಬಹಳ ಕಾಲದ ಹಿಂದೆ ಒಬ್ಬ ಶಕ್ತಿಶಾಲಿ ರಾಕ್ಷಸನು ಬದುಕುತ್ತಿದ್ದನು. ಅವನಿಗೆ ಅಪಾರ ಶಕ್ತಿ ಬಲವಿತ್ತು. ಮನಸ್ಸಿನಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿತ್ತು. ದೇವತೆಗಳಿಗಿಂತ ತಾನೇ ಶ್ರೇಷ್ಠನಾಗಬೇಕು ಎಂಬ ಆಸೆ ಅವನೊಳಗೆ ಬೆಳೆಯತೊಡಗಿತು. ಆದರೆ ಅವನಿಗೆ ಗೊತ್ತಿತ್ತು, ಈ ಜಗತ್ತಿನಲ್ಲಿ ಯಾರಿಂದಲೂ ಸಿಗದ ಶಕ್ತಿ ಮತ್ತು ವರ ನಮ್ಮ ಶಿವನಿಂದ ಪಡೆಯಬಹುದು ಎಂದು. ಆ ಕಾರಣದಿಂದ ಅವನು ಕಾಡಿನೊಳಗೆ ಹೋಗಿ ಶಿವ ಧ್ಯಾನದಲ್ಲಿ ಕಠಿಣ ತಪಸ್ಸನ್ನು ಆರಂಭಿಸಿದನು. ಅವನು ಹಲವು ವರ್ಷಗಳ ಕಾಲ ಅನ್ನ ನೀರು ಬಿಟ್ಟು ತಪಸ್ಸು ಮಾಡಿದನು. ಮಳೆ, ಬಿಸಿಲು, ಗಾಳಿ ಯಾವುದನ್ನು ಲೆಕ್ಕಿಸದೆ ಓಂ ನಮಃ ಶಿವಾಯ ಎಂದು ಜಪ ಮಾಡುತ್ತಿದ್ದನು. ಅವನ ತಪಸ್ಸಿನ ತೀವ್ರತೆಗೆ 3 ಲೋಕಗಳು ನಡುಗಿದವು ಎಂದು ಕತೆ ಹೇಳುತ್ತದೆ. ಕೊನೆಗೆ ಶಿವನು ಅವನ ಭಕ್ತಿಗೆ ಮೆಚ್ಚಿ ಅವನ ಮುಂದೆ ಪ್ರತ್ಯಕ್ಷನಾದನು. ಶಿವನು ಕರುಣೆಯಿಂದ ಕೇಳಿದನು, ಭಕ್ತನೇ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೆ ಏನು ವರಬೇಕು? ರಾಕ್ಷಸ ಆ ಸಮಯದಲ್ಲಿ ಅಹಂಕಾರದಲ್ಲಿ ಮುಳುಗಿದ್ದ. ನಾನು ದೇವರಿಗಿಂತ ದೊಡ್ಡವನಾಗಬೇಕು ಎಂದು ಯೋಚಿಸಿ ಶಿವನಲ್ಲಿ ಹೀಗೆ ಕೇಳುತ್ತಾನೆ, ಪ್ರಭು, ನಿಮ್ಮ ತಲೆ ಮೇಲೆ ನನ್ನ ಕಾಲಿರಬೇಕು, ಆದರೆ ನಿಮ್ಮ ಕಾಲು ನನ್ನ ತಲೆಯ ಮೇಲೆ ಇರಬಾರದು. ಈ ಮಾತು ದೇವರನ್ನು ಮೀರಬೇಕೆಂಬ ಅಹಂಕಾರದ ಸಂಕೇತವಾಗಿತ್ತು. ಭಕ್ತನ ತಪಸ್ಸಿಗೆ ಬದ್ಧನಾದ ಶಿವನು ಆ ಕ್ಷಣ ತಥಾಸ್ತು ಎಂದನು. ಆದರೆ ಆ ಮಾತು ಹೊರಬಿದ್ದ ತಕ್ಷಣ ರಾಕ್ಷಸನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಶುರುವಾಯಿತು. ಅವನು ಶಿವನ ಪಾದಗಳಿಗೆ ಬಿದ್ದು ಅತ್ತನು ಮತ್ತೆ ಬೇಡಿದನು, ಪ್ರಭು, ಅಹಂಕಾರದಿಂದಾಗಿ ತಪ್ಪಾಗಿ ಕೇಳಿಬಿಟ್ಟೆ. ನಿಮ್ಮನ್ನು ಅವಮಾನಿಸುವ ಉದ್ದೇಶ ನನಗಿರಲಿಲ್ಲ. ದಯವಿಟ್ಟು ಕ್ಷಮಿಸಿ. ಅವನ ಕಣ್ಣೀರಿನಲ್ಲಿ ನಿಜವಾದ ಭಕ್ತಿ ಮತ್ತು ವಿನಯ ಇತ್ತು. ಅಹಂಕಾರ ಕರಗಿ ಹೋಗಿತ್ತು. ಅದನ್ನು ಕಂಡು ಶಿವ ಮಂದಹಾಸದಿಂದ ಹೇಳಿದರು, ತಪ್ಪು ಮಾಡಿದರೂ ಪಶ್ಚಾತ್ತಾಪಪಟ್ಟು ತಿದ್ದಿಕೊಳ್ಳುವವನೇ ನಿಜವಾದ ಭಕ್ತ. ನಿನ್ನ ಅಹಂಕಾರ ಇಂದು ನಾಶವಾಗಿದೆ. ಆಮೇಲೆ ಶಿವನು ಅವನಿಗೆ ಆಶೀರ್ವಾದ ನೀಡಿ ಹೇಳಿದರು, ಮುಂದಿನ ಜನ್ಮದಲ್ಲಿ ನೀನು ಪವಿತ್ರ ತುಂಬೆ ಹೂವಾಗಿ ಹುಟ್ಟು ನನ್ನ ಪೂಜೆಯಲ್ಲಿ ಸದಾ ಮೊದಲ ಸ್ಥಾನ ಪಡೆಯುವೆ. ಭಕ್ತರು ನಿನ್ನನ್ನು ಅರ್ಪಿಸಿ ನನ್ನ ಆಶೀರ್ವಾದ ಪಡೆಯುವರು. ಶಿವನ ಆಶೀರ್ವಾದದಿಂದ ಆ ರಾಕ್ಷಸನು ತುಂಬೆ ಹೂವಾಗಿ ಜನ್ಮ ತಾಳಿದನು ಎಂದು ಜನಪದ ಕತೆ ಹೇಳುತ್ತದೆ. ಅದರಿಂದಲೇ ತುಂಬೆ ಹೂವು ವಿನಯದ ಸಂಕೇತ,
ಪಶ್ಚಾತ್ತಾಪದ ಸಂಕೇತ, ಶುದ್ಧ ಭಕ್ತಿಯ ಪ್ರತೀಕ, ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವೆಂದು ಇಂದಿಗೂ ಪ್ರಸಿದ್ಧಿಯಾಯಿತು. ಈ ಕಥೆಯ ಸಾರಾಂಶ, ಈ ಕತೆ ಹೇಳುವ ಮುಖ್ಯ ಸಂದೇಶ: ಅಹಂಕಾರ ಮನುಷ್ಯನನ್ನು ಕೆಳಗೆ ಇಳಿಸುತ್ತದೆ, ಭಕ್ತಿ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ತಪ್ಪು ಮಾಡಿದರೂ ಪಶ್ಚಾತ್ತಾಪ ಮಾಡಿದರೆ ದೇವರ ಕೃಪೆ ಸಿಗುತ್ತದೆ. ದೇವರಿಗೆ ವೈಭವಕ್ಕಿಂತ ನಿಜವಾದ ಭಾವನೆ ಮುಖ್ಯ. ಆದ್ದರಿಂದ ಇಂದಿಗೂ ಶಿವನ ಪೂಜೆಯಲ್ಲಿ ತುಂಬೆ ಹೂವನ್ನು ಅತ್ಯಂತ ಪವಿತ್ರ ಎಂದು ಈಗಲೂ ಬಳಸುತ್ತಾರೆ. ಇಲ್ಲಿವರೆಗೂ ನಾವು ತುಂಬೆ ಹೂವಿನ ಆಧ್ಯಾತ್ಮಿಕ ಶಕ್ತಿಯನ್ನು ನೋಡಿದ್ವು. ಈಗ ತುಂಬೆ ಹೂವಿನ ಆಯುರ್ವೇದ ಶಕ್ತಿಯನ್ನು, ಗುಣಗಳನ್ನು ನೋಡೋಣ. ತುಂಬೆ ಹೂವು, ಅದರ ವೈಜ್ಞಾನಿಕ ಹೆಸರು ಲ್ಯೂಕಾಸ್ ಆಸ್ಪೆರಾ, ಆಯುರ್ವೇದದಲ್ಲಿ ಬಹಳ ಉಪಯೋಗವಾಗುವ ಔಷಧೀಯ ಸಸ್ಯವಾಗಿದೆ. ಹೂವು, ಎಲೆ, ಬೇರು ಈ ಗಿಡದ ಬಹುತೇಕ ಭಾಗಗಳನ್ನು ಜನಪದ ವೈದ್ಯಕೀಯದಲ್ಲಿ ಬಳಸುತ್ತಾರೆ. ತುಂಬೆ ಹೂವಿನ ಮುಖ್ಯ ಔಷಧೀಯ ಗುಣಗಳು: ಜ್ವರ, ಶೀತಕ್ಕೆ ಉಪಯುಕ್ತ. ತುಂಬೆ ಎಲೆಗಳ ಕಷಾಯವನ್ನು ಶೀತ, ಕೆಮ್ಮು ಮತ್ತು ಸಣ್ಣ ಜ್ವರಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಳಸುತ್ತಾರೆ. ದೇಹದ ಕಫ ಕಡಿಮೆ ಮಾಡುತ್ತದೆ ಮತ್ತು ಆಯುರ್ವೇದದಲ್ಲಿ ನಂಬಿಕೆಯೂ ಇದೆ. ಕೆಮ್ಮು ಮತ್ತು ಉಸಿರಾಟ ಸಮಸ್ಯೆಗೂ ಸಹ ತುಂಬೆ ಹೂವು ಹಾಗೂ ಎಲೆಗಳ ರಸವನ್ನು ಜೇನಿನ ಜೊತೆ ಸೇವಿಸಿದರೆ ಗಂಟಲು ಶುದ್ಧವಾಗುತ್ತದೆ ಮತ್ತು ಕೆಮ್ಮು ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಕೀಟ ಕಚ್ಚಿದಾಗ, ಜೇನುನೊಣ, ಸೊಳ್ಳೆ ಅಥವಾ ಸಣ್ಣ ವಿಷಕಾರಿ ಕೀಟ ಕಚ್ಚಿದಾಗ ತುಂಬೆ ಎಲೆಗಳನ್ನು ರುಬ್ಬಿ ಹಚ್ಚಿದರೆ ಉರಿಯೂತ ಮತ್ತು ನೋವು ಕಡಿಮೆಯಾಗುತ್ತದೆ ಎಂಬ ಜನಪದ ನಂಬಿಕೆ ಇದೆ. ಚರ್ಮ ಸಮಸ್ಯೆಗೂ ಸಹ ತುಂಬೆ ಹೂವು ಅಂದರೆ ತುಂಬೆ ಎಲೆಗಳ ಪೇಸ್ಟನ್ನು ಚರ್ಮದ ಹುಣ್ಣೆ, ಕುರಿ ಅಥವಾ ಸಣ್ಣ ಗಾಯಗಳ ಮೇಲೆ ಹಚ್ಚಿದರೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣ ಹೊಂದಿದೆ ಎಂದು ಕೆಲವು ಅಧ್ಯಯನಗಳ ಪ್ರಕಾರ ಹೇಳಲಾಗುತ್ತದೆ. ಜೀರ್ಣಕ್ರಿಯೆಗೆ ಸಹಾಯ: ಕೆಲ ಕಡೆಗಳಲ್ಲಿ ತುಂಬೆ ಕಷಾಯವನ್ನು ಹೊಟ್ಟೆ ಉಬ್ಬರ ಮತ್ತು ಜೀರ್ಣ ಸಮಸ್ಯೆಗೆ ಉಪಯೋಗಿಸುತ್ತಾರೆ. ಆಯುರ್ವೇದದ ಪ್ರಕಾರ ಇರುವ ಗುಣಗಳು: ಕಫ ನಿವಾರಕ, ಜ್ವರಹರಣ ಗುಣ, ಉರಿಯೂತ ಕಡಿಮೆ ಮಾಡುವ ಗುಣ, ಕೀಟನಾಶಕ ಸ್ವಭಾವ, ದೇಹ ಶುದ್ಧೀಕರಣಕ್ಕೆ ಸಹಾಯಕವಾದದ್ದು ಈ ತುಂಬೆ ಗಿಡ. ಆಧ್ಯಾತ್ಮಿಕ ಮತ್ತು ಆರೋಗ್ಯದ ಸಂಬಂಧವಾಗಿ ಶಿವನ ಪೂಜೆಯಲ್ಲಿ ಬಳಸುವ ತುಂಬೆ ಹೂವು ಕೇವಲ ಪವಿತ್ರ ಹೂವಷ್ಟೇ ಅಲ್ಲ, ದೇಹಕ್ಕೆ ಸಹ ಉಪಕಾರಿಯಾಗುವ ಔಷಧೀಯ ಸಸ್ಯವೂ ಆಗಿದೆ. ಅದಕ್ಕಾಗಿ ಹಳೆಯ ಕಾಲದಲ್ಲಿ ಮನೆಗಳ ಹತ್ತಿರ ತುಂಬೆ ಗಿಡವನ್ನು ಬೆಳೆಸುತ್ತಿದ್ದರು. ವಿಶೇಷವಾದ ಸೂಚನೆ: ಜನಪದ ಮತ್ತು ಆಯುರ್ವೇದ ಚಿಕಿತ್ಸೆಯನ್ನು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಅನುಸರಿಸುವುದು ಉತ್ತಮ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.